ಸಂಡೇ ಬಂತು ಅಂದರೆ ಅಥವಾ ನಮ್ಮನೆಗೆ ಯಾರಾದರೂ ರಿಲೇಟಿವ್ ಬಂದರು ಅಂತ ಹೇಳಿದ್ರೆ ಚಿಕನ್ ತರೋದು ಕಾಮನ್ನು. ಚಿಕನ್ ತಂದಾಗ ಏನು ಮಾಡೋದು ಇದರಲ್ಲಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬಟ್ ನಾನು ಮಾಡಿರೋ ಈ ಥರ ಕುರ್ಮಾ ಅಥವಾ ಚಾಪ್ಸು ಅಥವಾ ಚಿಕನ್ ಗ್ರೇವಿ ನೀವೇನು ಬೇಕಾದರೂ ಇದಕ್ಕೆ ಹೆಸರಿಡ್ಬೋದು. ರುಚಿ ಅಂತೂ ಅಬ್ಬಬ್ಬಾ! ಅದ್ಭುತವಾಗಿರುತ್ತೆ. ಆ್ಯಂಡ್ ಇದು ಮಾಡೋದಕ್ಕೆ ಹೆಚ್ಚು ಟೈಮು ತಗೊಳ್ಳಲ್ಲ. ಕಡಿಮೆ ಟೈಮಲ್ಲಿ ತುಂಬ ರುಚಿಯಾಗಿರುವಂತಹ ಈ ಥರ ಚಿಕನ್ ಗ್ರೇವಿನ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ 2 ಮೀಡಿಯಮ್ ಸೈಜು ಆನಿಯನ್ ತಗೊಂಡು, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ನಾನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಮಿಶ್ರಣ ಮಾಡಿ ಇಟ್ಕೊಂಡೆ. ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಆನಿಯನ್ನ ಪೇಸ್ಟ್ ಮಾಡಿ ಇಟ್ಕೊಂಡೆ. ನಂತರ ಒಂದು ಮೀಡಿಯಮ್ ಸೈಜು ಟೊಮ್ಯಾಟೊನ ತಗೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡೆ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ಚಿಕನ್ನು 1 kg ಅಷ್ಟು ಇದೆ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟು ಮತ್ತು ಟೊಮ್ಯಾಟೊ ಪೇಸ್ಟನ್ನು ತಗೊಂಡಿದ್ದೀನಿ. ನಂತರ ಒಂದು ಪಾನಿಗೆ ನಮಗೆ ಬೇಕಾಗಿರುವಷ್ಟು ಎಣ್ಣೆ, ಅಂದರೆ ನಾವು ರೆಗ್ಯುಲರಾಗಿ ಎಷ್ಟು ಯೂಸ್ ಮಾಡ್ತೀವಿ 2 3 ಟೇಬಲ್ ಸ್ಪೂನು, ಅಥವಾ ಚಿಕನ್ನಿಗೆ ಪರ್ಟಿಕ್ಯುಲರಾಗಿ ಎಷ್ಟು ಯೂಸ್ ಮಾಡ್ತೀವಿ ಅದು ನಿಮಗೆ ಬಿಟ್ಟಿದ್ದು. ನಾನು 2 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ರುಬ್ಬಿಟ್ಕೊಂಡಿದ್ದಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಈರುಳ್ಳಿನ ಹಾಗೆ ಮಾಡ್ತಾರೆ, ಅಂದರೆ ನೀಟಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಥರ ಮಾಡ್ಕೊತಾರೆ. ಬಟ್ ನಾನಿಲ್ಲಿ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಗ್ರೇವಿ ಸ್ವಲ್ಪ ಚೆನ್ನಾಗಿ ಅಂದರೆ ಜಾಸ್ತಿ ಆಗಲಿ. ಆ್ಯಂಡ್ ಈ ಥರ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕಿದ್ದೀನಿ. ಇದು ಇವಾಗ ಎಣ್ಣೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದಂತಹ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವೇನಾದರೂ ಜಾಸ್ತಿ ಚಿಕನ್ನು ಅಥವಾ ನಮ್ಮ ಮನೆಗೆ ರಿಲೇಟಿವ್ ಬಂದಾಗ ಜಾಸ್ತಿ ಚಿಕನ್ನು ಅಂದರೆ ನಾವು ಈ ಮಸಾಲೆ ಕನ್ಸಿಸ್ಟೆನ್ಸಿ ಕೂಡ ಜಾಸ್ತಿ ಹಾಕ್ಕೋಬೇಕು. ಅಂದರೆ ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮುಗ್ದೆ ಹೋಯಿತು. ರುಚಿ ಅದ್ಭುತವಾಗಿರುತ್ತೆ. ಇವಾಗ ಅಡುಗೆ ಬರೋರಿದ್ದರೆ ಇದೆಲ್ಲ ಕಷ್ಟನೇ ಅಲ್ಲ ಅವರಿಗೆ. ಸೊ ನಂತರ ಇದಕ್ಕೆ ನಾನು ಅರಿಶಿನ ಪುಡಿನ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಗುಡ್ ನ್ಯೂಸ್ ಏನು ಗೊತ್ತಾ, ಈ ಅರಿಶಿನ ಪುಡಿ ನಮ್ಮ ಮನೇಲಿ ನಮ್ಮ ಅಮ್ಮ ನಮಗೋಸ್ಕರ ಮಾಡಿ ಕೊಟ್ಟು ಕಳಿಸಿರುವಂಥದ್ದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ, ಅಂದರೆ ಚಿಕನ್ನಿಗೆ ನಾವು ಸಡನ್ನಾಗಿ ನೀರು ಸೇರಿಸೋದೇನು ಬೇಡ, ಅಥವಾ ಈ ಗ್ರೇವಿಗೆ ನಾವು ನೀರೇ ಸೇರಿಸೋದು ಬೇಡ. ಅಂದರೆ ಗ್ರೇವಿ ಥರನೂ ಆಗುತ್ತೆ, ರುಚಿನೂ ಕೂಡ ಅದ್ಭುತವಾಗಿರುತ್ತೆ. ಆ್ಯಂಡ್ ಇದನ್ನೆಲ್ಲ ಇವಾಗ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು 2 ಇಂದ 3 ಮಿನಿಟ್ಸು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಬಿಡ್ತಾಯಿದ್ದೀನಿ. ನಂತರ ಲಿಡ್ಡನ್ನು ಓಪನ್ ಮಾಡಿದ್ರೆ ಚಿಕನ್ನು ಸ್ವಲ್ಪ ನೀರನ್ನು ಬಿಟ್ಕೊಂಡಿರುತ್ತೆ. ಅದನ್ನೆಲ್ಲ ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೀರು ಕೂಡ ಕೆಳಗಡೆ ನೀರು ಬಿಟ್ಕೊಂಡಿದೆ ಚಿಕನ್ನು. ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂತಹ ಟೊಮ್ಯಾಟೊ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊ ಪೇಸ್ಟ್ ಸ್ವಲ್ಪ ಬೆಳ್ಳಗೆ ಬಂದಿದೆ, ಅಂದರೆ ನಾನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ರುಬ್ಬಿದ್ನಲ್ಲ ಅದೇ ಜಾರ್ನಲ್ಲಿ ರುಬ್ಬಿದೆ, ಅದಕ್ಕೋಸ್ಕರ ಕಲರ್ ಸ್ವಲ್ಪ ಕಡಿಮೆ ಇದೆ. ಸೊ ಈ ಪೇಸ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಇದನ್ನು ಮಾಡ್ತಿರೋದು ನನಗೆ ತುಂಬ ಕಡಿಮೆ ಮಸಾಲೆನೇ ನಾನು ಜಾಸ್ತಿ ಯೂಸ್ ಮಾಡೇ ಇಲ್ಲ. ಆದರೂ ಕೂಡ ರುಚಿ ಅದ್ಭುತವಾಗಿರುತ್ತೆ. ಮಸಾಲೆ ಕಮ್ಮಿ ಬಟ್ ರುಚಿ ಜಾಸ್ತಿ. ನೀವು ಈ ಥರ ಮಾಡ್ಬೋದು. ಸೊ ಇವಾಗ ಟೊಮ್ಯಾಟೊ ಪೇಸ್ಟನ್ನು ಹಾಕಿ 2 ಮಿನಿಟ್ಸ್ ಅದನ್ನು ಬಿಟ್ಟು ಈ ಥರ ಲಿಡ್ ಓಪನ್ ಮಾಡಿದ್ರೆ ನೀವೇ ನೋಡ್ತಿದ್ದೀರ ನೋಡಿ, ಆ ಚಿಕನ್ ನೀರೆಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ ಅಂತ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿನ ಮಾಡಿಸ್ಬೇಕಾದ್ರೆ ನಾನು ಕೆಲವೊಂದು ಸ್ಪೈಸಸ್ಗಳನ್ನು ಅದಕ್ಕೆ ಆ್ಯಡ್ ಮಾಡಿರ್ತೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಹೆಚ್ಚು ಸ್ಪೈಸಸನ್ನು ಆ್ಯಡ್ ಮಾಡ್ತಾಯಿಲ್ಲ, ಅದೇ ಕಾರಣ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಕೂಡ ಖಾರ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ರುಚಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಗರಂ ಮಸಾಲ ಪೌಡರ್ನ ಯೂಸ್ ಮಾಡಿ ಅದಕ್ಕೆ ಹಾಕಿ ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂತಂದರೆ ನೀವು ನೀರನ್ನು ಸೇರಿಸ್ಕೋಬೋದು. ಬೇಡ ನಮಗೆ ಚಪಾತಿಗೆ, ಪೂರಿಗೆ ಅಥವಾ ದೋಸೆ ಮೇಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚಪಾತಿ, ಪೂರಿ, ಈ ಥರ ದೋಸೆ ಅಂತ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ನೀರಿಷ್ಟೇ ಸಾಕು, ಗ್ರೇವಿ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನಂತರ ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ
ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ವಲ್ಲ, ಮತ್ತು ನಾನು ಇದಕ್ಕೆ ಆನಿಯನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ. ನನಗೆ ಈ ಥರ ಆನಿಯನ್ನ ಬಾಯಿಗೆ ಅಂದರೆ ಚಿಕನ್ ತಿಂತಾ ಇರಬೇಕಾದ್ರೆ ಬಾಯಿಗೆ ಈ ಆನಿಯನ್ ಸಿಗ್ತಾ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಬೇಕು ಅಂದರೆ ನೀವು ಸೇರಿಸ್ಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಂತರ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು ಹಾಗೆಯೇ ಲಿಡ್ಡನ್ನ ಕ್ಲೋಸ್ ಮಾಡಿ ಬಿಟ್ಟು ನಂತರ ಓಪನ್ ಮಾಡಿದ್ರೆ ನೋಡಿ ಇಷ್ಟೂ ರುಚಿ ಅಂದರೆ ನಿಮಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಕಡಿಮೆ ಟೈಮಲ್ಲಿ ಕಡಿಮೆ ಸ್ಪೈಸಸನ್ನು ಯೂಸ್ ಮಾಡಿಕೊಂಡು ಇಷ್ಟು ರುಚಿ ರುಚಿಯಾಗಿರುವಂತಹ ಚಿಕನ್ ಗ್ರೇವಿ ಅಥವಾ ಚಿಕನ್ ಕುರ್ಮಾ ಅಥವಾ ಚಿಕನ್ ಚಾಪ್ಸ್ ನೀವೇನು ಹೆಸರಿಡ್ತೀರಾ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇಥಿ ಸೊಪ್ಪಿದ್ರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ, ರುಚಿ ಇನ್ನೂ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.